ಅಂದ್ರೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಎಲೆಕ್ಟ್ರಾನಿಕಲ್ಸ್ ಲಿಮಿಟೆಡ್ ಅರ್ಜಿ ಕರೆದಿದ್ದಾರೆ. ಅಂದ್ರೆ ವಿದ್ಯುತ್ ಇಲಾಖೆ ಇಲ್ಲಿ ನೇರವಾಗಿ ಸಂದರ್ಶನಕ್ಕೆ ಹೋಗ್ಬೇಕಾಗತ್ತೆ. ಸಂದರ್ಶನಕ್ಕೆ ಹೋಗ್ಬೇಕಂದ್ರೆ ಈ ಒಂದು ಒರಿಜಿನಲ್ ಡಾಕ್ಯುಮೆಂಟ್ಸ್ ಅನ್ನ ತೆಗೆದುಕೊಂಡು ಹೋಗ್ಬೇಕು. ಏನೇನ್ ಡಾಕ್ಯುಮೆಂಟ್ಸ್ ಸ್ವಲ್ಪ ನೋಡಿ. ಇಲ್ಲಿ SSLC ಅಂಕಪಟ್ಟಿ, ಅದ ನಂತರ ಆಧಾರ್ ಕಾರ್ಡು, ನಿಮ್ಮ ಒಂದು ಡಿಗ್ರಿ ಸರ್ಟಿಫಿಕೇಟ್, ಅದ ನಂತರ ನಿಮ್ಮ ಒಂದು ಡಿಗ್ರಿ ಸರ್ಟಿಫಿಕೇಟ್ ಹಿಂದಿನ ವರ್ಷದ್ದು ಅದನ್ನೆಲ್ಲ ತೆಗೆದುಕೊಂಡು ಇದೇನು ವಿಳಾಸ ಕೊಟ್ಟಿದ್ದಾರಲ್ಲ ಈ ಒಂದು ವಿಳಾಸಕ್ಕೆ ನೀವು ಡೈರೆಕ್ಟ್ ಆಗಿ ಸಂದರ್ಶನಕ್ಕೆ ಹೋಗ್ಬೇಕಾಗತ್ತೆ. ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ನಾವು ವಿಳಾಸ ಕೂಡ ನೋಡಿ ಇಲ್ಲಿ ಗಮನಿಸ್ತಾ ಇರಬಹುದು. ನಿಮಗೆ 13ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ನೇರವಾಗಿ ಈ ಒಂದು ವಿಳಾಸಕ್ಕೆ ಸಂದರ್ಶನಕ್ಕೆ ಹೋಗ್ಬೇಕಾಗತ್ತೆ. ಎಲ್ಲಿ ಹೋಗ್ಬೇಕಂದ್ರೆ ಭಾರತ್ ಎಲೆಕ್ಟ್ರಾನಿಕಲ್ಸ್ ಲಿಮಿಟೆಡ್, ಜಲಹಳ್ಳಿ ಪೋಸ್ಟ್, ಬೆಂಗಳೂರು 560013. ಇಲ್ಲಿ ನೀವು ನೇರವಾಗಿ ಸಂದರ್ಶನ ಪಡ್ಕೋಬಹುದು. ನೋಡಿ ಇದ್ರ ಬಗ್ಗೆನೇ ತಿಳಿಸ್ಕೊಡ್ತಾ ಇರೋದು ಬೆಳಗ್ಗೆ 10 ಗಂಟೆಗೆ. ಯಾವಾಗ ಹೇಳಿ? 13ನೇ ತಾರೀಕು. ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ನೋಡಿ ಯಾವುದು ಏನು ಅಂತ, ಯಾವ್ದು ಪೋಸ್ಟ್, ಎಷ್ಟು ವರ್ಷ ಕೆಲಸ ಒಂದೊಂದು ತಿಳಿಸ್ಕೊಡ್ತಾ ಇರೋದು ಈ ಒಂದು ವಿಡಿಯೋದಲ್ಲಿ. ಇದು ವಿದ್ಯುತ್ ಇಲಾಖೆಗೆ ಸಂಬಂಧಪಟ್ಟಂತೆ ಇಲಾಖೆ ಇರತ್ತೆ. ಇದು ಈಗ KPTCL ಆಗ್ಬಹುದು, ಅದ ನಂತರ ಹೆಜ್ಕಾಮು, ಬೆಜ್ಕಾಮು, ಗೆಜ್ಕಾಮು, KB ಈ ರೀತಿಯಾಗಿ ಇರತ್ತಲ್ಲ, ಅದೇ ರೀತಿಯಾಗಿ ಈ ಒಂದು ಸಂಸ್ಥೆ ಇರತ್ತೆ. ಅಪ್ಲಿಕೇಶನ್ ಹಾಕಿ ಹುದ್ದೆಗಳನ್ನ ಪಡೆದುಕೊಳ್ಳಿ. ಇದ್ರ ಬಗ್ಗೆ ಮಾಹಿತಿ ಇರತ್ತೆ. ವಿಡಿಯೋ ಕೊನೆತನಕ ನೋಡಿ. ಮತ್ತೆ ಯಾರ್ಯಾರು ಈ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ಬೇಕಂತ ಇದ್ದಾರಲ್ಲ ಅದು ಸ್ಟುಡಿಯೋ ಕೊನೆತನಕ ನೋಡಿ. ಈ ಒಂದು ನೋಟಿಸ್ ರಿಲೀಸ್ ಮಾಡಿದಂತ ದಿನಾಂಕ ನೋಡಿ. ಕೆಲವು ಜನ ಇದು ನೋಟಿಸ್ ರಿಲೀಸ್ ಮಾಡಿಲ್ಲ ಅಂತೀರಾ. ಇಲ್ಲ, 5ನೇ ತಾರೀಕು ಆಗಸ್ಟ್ 5ನೇ ತಾರೀಕಿದಂದೇ ನೋಟಿಸ್ ರಿಲೀಸ್ ಮಾಡಿದ್ದಾರೆ. ಸುಮಾರು ನೋಟಿಸ್ ರಿಲೀಸ್ ಮಾಡಿನ ಸುಮಾರು 5-6 ದಿನ ಆಯ್ತು. ತಿಳಿಸ್ಕೊಡೋದಕ್ಕೆ ಸ್ವಲ್ಪ ಲೇಟ್ ಆಯ್ತು ಕೆಲವೊಂದು ಕಾರಣಗಳಿಂದ. ನೋಡಿ ಸಂಸ್ಥೆ ಹೆಸರು ನಮ್ಮ ಒಂದು ಭಾರತೀಯ ಎಲೆಕ್ಟ್ರಾನಿಕಲ್ಸ್ ಲಿಮಿಟೆಡ್ ಅರ್ಜಿ ಕರೆದಿದ್ದಾರೆ. ಅಂದ್ರೆ BEL ಅರ್ಜಿ ಕರೆದಿದ್ದಾರೆ. ಈ ಒಂದು BEL ಲಿಮಿಟೆಡ್ ಅರ್ಜಿ ಕರೆದಿರುವಂತದ್ದು. ಇದು ಯಾವ ಪೋಸ್ಟ್ ಇದೆ ಅಂದ್ರೆ ಇಲ್ಲಿ ತಿಳಿಸ್ಕೊಟ್ಟಿರುವಂತ ಮಾಹಿತಿ ನಾನ್ ಇಂಜಿನಿಯರಿಂಗ್ ಪೋಸ್ಟ್. ಈ ಒಂದು ನಾನ್ ಇಂಜಿನಿಯರಿಂಗ್ ಇದೆಯಲ್ಲ 1 ಇಯರ್ ಇರತ್ತೆ. ಪೀರಿಯಡ್ ಇದು 1 ಇಯರ್, ಅಂದ್ರೆ 1 ವರ್ಷ ಮಾತ್ರ ಕೆಲಸ ಮಾಡಬೇಕು. ಅರ್ಥ ಆಗ್ತಿದೆ ಅಂತ ಅನ್ಕೋ. ಅದೇ ರೀತಿ ನೀವ್ ಏನಾದ್ರು ಕೆಲಸಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಆದ್ಯತೆ ಕೊಟ್ರಪ್ಪ ಅಂದ್ರೆ ನಿಮ್ಗೆ 2 ವರ್ಷ ವಿಸ್ತರಣೆ ಮಾಡ್ತಾರೆ. ಇದು 1 ವರ್ಷ ಆದ್ಮೇಲೆ ಕೆಲವು ಜನ ಈಗಾಗಲೇ ಅರ್ಥ ಆಗಿರ್ಬೇಕು ಅಪ್ರೆಂಟಿಸ್ಶಿಪ್ ಅಂತ ಹೇಳಿ. ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಇರತ್ತೆ. ಇದು ಇಲ್ಲಿನೂ ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ. ಇಂಜಿನಿಯರಿಂಗ್ ಅಲ್ಲದ ಪದವೀಧರ ಅಪ್ರೆಂಟಿಸ್ ಅಂತ ಹೇಳಿ ಆಯ್ಕೆ ಆದ್ರೆ ನಿಮಗೆ 12,500 ರೂಪಾಯಿ ಪ್ರತಿ ತಿಂಗಳು ಸ್ಯಾಲ್ರಿ. ಟೋಟಲ್ ಆಗಿ ಇಷ್ಟೇ ಪೋಸ್ಟ್ ಅಷ್ಟೇ ಪೋಸ್ಟ್ ಅಂತ ಯಾವುದೇ ರೀತಿ ಮೆನ್ಷನ್ ಮಾಡಿಲ್ಲ. ಎಷ್ಟು ಜನ ಅರ್ಜಿ ಸಲ್ಲಿಸ್ತಾರೋ ಸಂದರ್ಶನಕ್ಕೆ ಹೋಗ್ತಾರಲ್ಲ ಎಲ್ಲರನ್ನು ಆಯ್ಕೆ ಮಾಡ್ತಾರೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಯಾವ್ದು ಪೋಸ್ಟ್ ಇರತ್ತೆ ಏನು ಅಂತ ಹೇಳಿ. ಟ್ರೈನಿಂಗು ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಂದು ಕ್ವಾಲಿಫಿಕೇಶನ್ ಏನೇನಾಗಿರ್ಬೇಕು ಅದನ್ನ ಕೊಟ್ಟಿದ್ದಾರೆ. ಏನಾಗಿರ್ಬೇಕಂದ್ರೆ ವಿದ್ಯಾರ್ಥಿಗಳು BBA ಅಥವಾ ಪದವಿ ಪಾಸ್ ಆಗಿರ್ಬೇಕು. BA ಕಂಪ್ಲೀಟ್ ಮಾಡಿದಂತ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿ BBA BCom ಈ ರೀತಿಯ ಪಾಸ್ ಆಗಿರ್ಬೇಕಾಗತ್ತ. ಇನ್ನು ಏನೆಲ್ಲ ರೂಲ್ಸ್ ಕೊಟ್ಟಿದ್ದಾರೆ, ಮೊದಲನೇದಾಗಿ ವಯೋಮಿತಿ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಏಜ್ ಲಿಮಿಟ್ 18 ವರ್ಷದಿಂದ ನಮಗೆ 25 ವರ್ಷದ ತನಕ ಕೊಟ್ಟಿದ್ದಾರೆ. ಮತ್ತೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರತ್ತೆ ನಿಮಗೆ, ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಅದ ನಂತರ ನಿಮ್ಮೊಂದು ಭಾರತದಲ್ಲಿ ಇರ್ಬೇಕಾಗತ್ತ. ಮತ್ತೆ ಇಷ್ಟಿಷ್ಟು ನಿಮಗೆ ಸಡಿಲಿಕ್ಕೆ ಇಷ್ಟು ಪರ್ಸೆಂಟೇಜ್ ಆಗಿರಬೇಕು ಅದೆಲ್ಲ ಕೊಟ್ಟಿದ್ದಾರೆ. ಇದನ್ನ ಸ್ವಲ್ಪ ನೋಡ್ಕೊಳ್ಳಿ. ಅದ ನಂತರ ನಿಮಗೆ ಸಂಬಳ ಅಂದ್ರೆ ಸ್ಟೀಪಂಡ್ ಅಂತ ಇರತ್ತೆ. ಇದು ಸಂಬಳ ಅಂದ್ಮೇಲೆ ಸಂಬಳ ಕೊಡಲ್ಲ, ಸ್ಟೀಪಂಡ್ ಅಂತ ಹೇಳಿ ಪ್ರತಿ ತಿಂಗಳು ಸಿಗತ್ತೆ 12,500 ರೂಪಾಯಿ. ಅದ ನಂತರ ಅಷ್ಟೇ ಅಲ್ಲದೆ ಇನ್ನು BEದವ್ರಿಗೆ ಸಂಬಂಧಪಟ್ಟಂತೆ 8,000 4,500 ರೂಪಾಯಿ ಈ ರೀತಿಯ ಸಿಗತ್ತೆ. ಒಟ್ಟಿಗೆ ನಿಮ್ಗೆ 12,500 ತನಕ ಸಂಬಳ ಇರತ್ತೆ. ನಾನು ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಆಗಲೇ ತಿಳಿಸ್ಕೊಟ್ಟಿರುವಂತ ನಿಮ್ಮ ಒಂದು ಡಿಗ್ರಿ ಸರ್ಟಿಫಿಕೇಟ್, ಆಧಾರ್ ಕಾರ್ಡು, ಮಾರ್ಕ್ಸ್ ಕಾರ್ಡು ಒರಿಜಿನಲ್ ಬೇಕಾಗತ್ತೆ. ಅದ ನಂತರ ನಿಮ್ಮ ಒಂದು ನೇರವಾಗಿ ಸಂದರ್ಶನಕ್ಕೆ ಹೋಗುವಂತ ವಿಳಾಸ ಇದನ್ನ ಸ್ವಲ್ಪ ನೋಡ್ಕೊಳ್ಳಿ. ಆಯ್ಕೆ ಆದ್ರೆ ಬೆಂಗಳೂರಿನಲ್ಲಿ ಕೆಲಸ ಇರತ್ತೆ. ಯಾವುದೇ ರೀತಿಯಾಗಿ ಟೆನ್ಷನ್ ತಗೋಬೇಡಿ. ಬೆಂಗಳೂರಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕಿ. ಆಯ್ಕೆ ಪ್ರಕಾರದಲ್ಲಿ ನಿಮ್ಗೆ ಸಂದರ್ಶನ ಮೂಲಕ ಆಯ್ಕೆ ಮಾಡ್ತಾರೆ. ಮತ್ತು ಲಿಖಿತ ಪರೀಕ್ಷೆ ಒಂದು ಸಾರಿ ನಡೆಸಿದ್ರು ಕೂಡ ನಡೆಸಬಹುದು, ಏನ್ ಹೇಳಕ್ಕಾಗಲ್ಲ. ಅದನ್ನು ನೋಡ್ಕೊಳ್ಳಿ. ಇನ್ನು ಕೊನೆಯ ದಿನಾಂಕ 13 ಆಗಸ್ಟ್ 2025 ಬೆಳಗ್ಗೆ 10 ಗಂಟೆಗೆ ಸಂದರ್ಶನ ಮತ್ತು ಅಧಿಸೂಚನೆ ರಿಲೀಸ್ ಮಾಡಿದ ದಿನಾಂಕ 5ನೇ ತಾರೀಕು. ಇದು ನಿಮಗೆ ಸಂಪೂರ್ಣ ಮಾಹಿತಿ ತಿಳಿದಿದೆ ಅಂತ ಅನ್ಕೋತೀವಿ. ಅರ್ಧ ಶುಲ್ಕಾಂತರ ಇರೋದಿಲ್ಲ, ನೋಡಿದಂತ ಯಾವುದೇ ಪ್ರಕ್ರಿಯೆಗಳು ಇರೋದಿಲ್ಲ. ಈ ರೀತಿಯಾಗಿ ಅನುಭವದಂತ ವ್ಯಕ್ತಿಗಳು ಅಪ್ಲಿಕೇಶನ್ ಹಾಕಿ ಮತ್ತು ನಿಮ್ಮ ಒಂದು ಅಪ್ರೆಂಟಿಸ್ ಓಕೆ ಅಂದ್ರೆ ಅಪ್ಲಿಕೇಶನ್ ಹಾಕಿ. ಕೆಲವು ಜನರಿಗೆ ಅಪ್ರೆಂಟಿಸ್ ಹುದ್ದೆ ಅಂದ್ರೆ ಆಗಿ ಬರೋದಿಲ್ಲ. ಅಪ್ರೆಂಟಿಸ್ ಹುದ್ದೆ ಅಂದ್ರೆ ಇದು ವರ್ಷಾನುಗಟ್ಲೆ ಕೆಲಸ ಇರಲ್ಲ. 5 ವರ್ಷನೋ 10 ವರ್ಷನೋ 20 ವರ್ಷನೋ ಮತ್ತು ಖಾಯಂ ಅಂತ ಪೋಸ್ಟ್ ಅಲ್ಲ. ಇದು ನಿಮ್ಗೆ 1 ವರ್ಷನೋ ಅಥವಾ 1.5 ವರ್ಷ, ಬಾಳ ಅಂದ್ರೆ 2 ವರ್ಷ ಅಥವಾ ಬಾಳ ಅಂದ್ರೆ 3 ವರ್ಷ ಅಷ್ಟೇ. ಅಷ್ಟು ಕೆಲಸ ಆದ್ರೆ ಮುಗಿಯಿತು. ನಿಮ್ಗೆ ಟ್ರೈನಿಂಗ್ ಮುಗಿಸಿರತ್ತೆ, ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ. ಅದನ್ನ ಮುಂದೆ ಎಲ್ಲಿ ಬೇಕಾದ್ರೆ ಹೋಗ್ಬೋದು ಅಥವಾ ಬಿಟ್ಟು ಬಿಡ್ಬೋದು. ಈ ರೀತಿಯಾಗಿದು ನಿಮ್ಗೆ ಅವರು ವಸತಿ, ಅದ ನಂತರ ಊಟ ನಿಮ್ ಕಡೆನೆ
ಈ ರೀತಿಯಾಗೆಲ್ಲ ರೂಲ್ಸ್ ಇರ್ತವೆ. ಆ ಎಲ್ಲ ರೂಲ್ಸ್ ಸರಿಯಲ್ಲಿ ಡಾಕ್ಯುಮೆಂಟ್ಸ್ ಪರಿಶೀಲನೆ ಮತ್ತು ಸಂದರ್ಶನಕ್ಕೆ ಹೋಗ್ತಿರಲ್ಲ, ಅವಾಗ ನಿಮಗೆ ಅವ್ರು ಏನೇನ್ ಹೇಳ್ತಾರೆ ಅದೆಲ್ಲ ನೀವು ಕೇಳ್ಕೊಬೇಕು. ನೋಡಿ, ಸೆಂಟ್ರಲ್ ಗೌರ್ಮೆಂಟ್ ಅಂದ್ರು ತುಂಬಾ ಹುದ್ದೆಗಳು ಕರೆಯುತ್ತೆ ಮತ್ತು ಸ್ಟೇಟ್ ಗೌರ್ಮೆಂಟ್ ಅಂದ್ರು ಕಡಿಮೆ ಕರೆಯೋದು. ಅದು ಸಣ್ಣ ಪುಟ್ಟ ಪೋಸ್ಟ್ ನೀವು ಕೆಲಸ ಮಾಡ್ಕೋತ ಆದ್ರೆ ಮತ್ತು ಉಳಿದಂತ ಟೈಮ್ದಲ್ಲಿ ಸ್ಟಡಿ ಮಾಡಿದ್ರೆ ಈ ಕಡೆ ಅಮೌಂಟು ಬರತ್ತೆ, ಈ ಕಡೆ ಸ್ಟಡಿ ಮಾಡಿದಾಗತ್ತೇನಾಗತ್ತೆ, ಎರಡೂ ಕವರ್ ಆಗತ್ತೆ. ಅದೊಂದು ಕಾರಣಕ್ಕಾಗಿ ಇಂಥ ಒಂದು ಸಣ್ಣ ಪುಟ್ಟ ಪೋಸ್ಟ್ ಗಳನ್ನ ಪಡ್ಕೊಳ್ಳಿ. ಅಥವಾ ಬೇಡ ಅಂದ್ರೆ ನಾವು ದೊಡ್ಡ ಪೋಸ್ಟ್ ಅನ್ನ ಪಡಿತೀವಿ ಅಂದ್ರೆ ಅದಕ್ಕೂ ಸ್ಟಡಿ ಮಾಡಬಹುದು, ಯಾವುದೇ ತೊಂದರೆ ಇಲ್ಲ. ಯಾವೊಂದು ಪೋಸ್ಟ್ ಬೇಕು ಅದನ್ನ ಕಮೆಂಟ್ ಮಾಡಿ, ಸರ್ಕಾರದ ಏನಾದ್ರೂ ಕರೆದ್ರೆ ತಕ್ಷಣ ನಿಮಗೆ ವಿಡಿಯೋ ಮಾಡಿ ತೋರಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತೇನೆ. ನೋಡಿ, ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಏನಾದ್ರೂ ಡೌಟ್ ಇತ್ತಪ್ಪ ಅಂದ್ರೆ ನನಗೆ ವಾಟ್ಸಪ್ ನಂಬರ್ ಕೇಳ್ತಾ ಇದ್ದೀರಾ, ತುಂಬಾ ಜನ ಟೆಲಿಗ್ರಾಮ್ ಕೊಟ್ಟಿದ್ದೀವಿ, ಅಬೌಟ್ ಸೆಕ್ಷನ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ.